ಸೊ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಟಿ ಗೇಮರ್ಸ್. ಸೊ ಇವತ್ತು ಆಡ್ತಿದ್ದೀವಿ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್. ಸೊ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಫುಲ್ ಟೌನೆಲ್ಲ ಸುತ್ಕೊಂಬರೋದಂತ. ಇದು ನೋಡಿ, ಇದು ನಮ್ಮ ಏರಿಯಾ. ಇಲ್ಲಿರೋ ಅಂದರೆ ಒಂದು ಸೂಪರ್ ಮಾರ್ಕೆಟ್ ಪಕ್ಕದ ಏರಿಯಾ, ಅಕ್ಕಪಕ್ಕ ಇರೋ ಏರಿಯಾ. ಕ್ಲೋಸ್ಡ್ ಇದೆ ಅಂಗಡಿ ಈಗ. ಲಾಸ್ಟ್ ವೀಡಿಯೋಲಿ ಹಿಂಗೆ ಇತ್ತಾ? ಲಾಸ್ಟ್ ವೀಡಿಯೋಲ್ಲ ಹಿಂಗೆ ಇತ್ತು, ಇವಾಗಲೂ ಹಂಗೆ ಇದೆ. ಎಲ್ಲ ಐಟಮ್ಸ್ ಇದೆ, ಅವರೇ ಸಕ್ಕರೆ ಒಂದಿಲ್ಲ ಅಷ್ಟೇ ಇಲ್ಲಿ. ಆಮೇಲೆ ಫುಲ್ ಸುತ್ತಾಡ್ಕೊಂಬರ್ಬೋದು. ಇಲ್ಲೊಂದು ಹೋಟೆಲ್ ಇದೆ, ಹೋಟೆಲ್ಲು ಅಷ್ಟೇ. ಮತ್ತು ಈ ಏರಿಯಾದಲ್ಲಿ ಮತ್ತೇನಿಲ್ಲಪ್ಪ. ನಮ್ಮ ಅಂಗಡಿಗೆ ಹೋಗಿ ಆಮೇಲೆ ಓಪನ್ ಮಾಡ್ತೀನಿ. ರೋಡಲ್ಲಿ ಹೋಗೋರು ಎಲ್ರಿಗೂ ಹೇಳ್ತಾ ಹೋಗೋದು. ಮತ್ತೇನು ಇದೇನೋ ಇದೆಯಪ್ಪ, ಇದೇನು ಬೋರ್ಡು? ಅದೇನೋ ಬೋರ್ಡ್ ಇದ್ದಂಗೆ ಐತೆ, ಡೂ ನಾಟ್ ಎಂಟರ್. ಎಂಟರ್ ಅದೇ ತಾಳಿ, ಎಂಟರ್. ಡೂ ನಾಟ್ ಎಂಟರ್ ಬೋರ್ಡ್ ಅಂತೆ, ಡೂ ನಾಟ್ ಎಂಟರ್ ಬೋರ್ಡ್ ತೊಗೊಳ್ರಿ. ಎಂಟ್ರಿ ಆದ್ಮೇಲೆ ಅಲ್ಲಿ ನೋಡ್ರಿ, ಡೂ ನಾಟ್ ಎಂಟ್ರ್ ಆಗ್ತೀನಿ ತಗೊಳ್ರಿ ಅಷ್ಟೇ. ಬೈಕ್ ಈ ಕಡೆ ರೋಡಿಗೆ ಹೋಗೋಣ. ಮತ್ತು ಏನಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಅಂಗಡಿ ಇದ್ದಾವೆ. ಇಲ್ಲೊಂದು ಇದು ಅಂಗಡಿ ವುಡ್ ಹೌಸ್ ವಾಶ್ ಸೆಂಟರ್. ಕ್ಯಾಮ್ರಲ್ಲಿ ಹಾಕೋರೆ ಹಾಯ್ ಕ್ಯಾಮ್ರಾಗೆ ಹಾಯ್ ಅಂದಿದ್ದೀವಿ. ನಮ್ಮ ಅಂಗಡಿಗೆ ಬಾ, ರೋಡಲ್ಲಿ ಹೋಗೋರು ಎಲ್ರಿಗೂ ಹೇಳ್ತೀವಿ. ಇಲ್ಲಿ ನೋಡಿ, ವಿಮಲ್ ಹೋಗ್ದಿಕ್ಕವ್ರು ಯಾರು. ಇದೇನಿದು ಲೈಟ್ ಸ್ಟ್ರೀಟ್ ಲೈಟು, ಅದ್ರ ಮೇಲೆ ಏನೇನೋ ಹಾಕೋರೆ. ಏನೋ ಗ್ರೀನ್ ಕಲರ್ ಬಾಕ್ಸ್, ಏನು ಡಸ್ಟ್ಬಿನ್ನ ಏನೋ ಗೊತ್ತಾಗ್ತಿಲ್ಲ. ಏನಂತ ಕಮೆಂಟ್ ಮಾಡಿ ಹೇಳ್ರಿ, ಏನು ಬಾಕ್ಸ್ ಅದು ಅಂತ. ಇಲ್ಲೂ ಡು ನಾಟ್ ಎಂಟ್ರು, ಎಲ್ಲ ಡು ನಾಟ್ ಎಂಟರ್ ಬೋರ್ಡೇ ಹಾಕಿದ್ದಾರೆ. ಅಪ್ಪ ಏನಕ್ಕಂತ ಗೊತ್ತಿಲ್ಲ. ಕಾರ್ಗೆ ಹೋಗೋಕೆ ಏನೋ ಗೊತ್ತಿಲ್ಲ. ಫುಡ್ ಆ್ಯಂಡ್ ಗ್ರೋಸರಿ ಸ್ಟೋರ್, ಇಲ್ಲಿ ಯಾರು ಬರ್ತಾರೋ ಅಂತ ಮಾಡಿದಾರೋ. ಮನೆಯಲ್ಲೇ ಇಲ್ಲೇ ಐತೆ. ಮತ್ತು ಅಂಗಡಿ ಇದಾವೆ. ಇದೇನು ಮಧ್ಯ ಎಷ್ಟು ಗ್ಯಾಪ್ ಬಿಟ್ಟವ್ರೆ. ಈ ಮೆಟ್ಲ ಮೇಲೆ ಹತ್ತಕ್ಕೆ ಆಗಲ್ಲ, ಎಷ್ಟಾದ್ರೂ ಹತ್ತಕ್ಕಾಗಲ್ಲಪ್ಪ. ಏನೋ ಗೊತ್ತಿಲ್ಲಪ್ಪ. ಫುಡ್ ಆ್ಯಂಡ್ ಗ್ರೋಸರಿ ಏನಿಲ್ಲ ಅಂಗಡಿ. ಆರೆಂಜ್ ಕಲರ್ ಮೆಟ್ಲು, ಗ್ರೀನ್ ಕಲರ್ ಮೆಟ್ಲು. ಎಲ್ಲರೂ ಮನೆ ಹೊರಗಡೆಯಿಂದ ಮೆಟ್ಲು ಹಾಕೋರಪ್ಪ. ಅದೇನಕ್ಕಂತ ಗೊತ್ತಿಲ್ಲ. ಒಬ್ಬರು ಮನೆಯಿಂದ ಒಬ್ಬರು ಹಾರಕ್ಕ ಏನೋ ಗೊತ್ತಿಲ್ಲ. ಅಂದರೆ ಎಲ್ಲ ಮನೆ ಹೊರಗೆ ಹಾಕೋರು, ಒಳಗೆ ಹಾಕೋಬೇಕು. ಅದು ಹೊರಗಡೆನೇ, ಹತ್ತಕ್ಕೂ ಜಾಗ ಇಲ್ಲ ಅಲ್ಲಿ. ಏನು ಲೆಕ್ಕದಲ್ಲಿ ಹಾಕಿದಾರೋ. ಸೊ ಈ ರೋಡು ನಮ್ಮ ಅಂಗಡಿ ರೋಡ. ಹೌದು, ನಮ್ಮ ಅಂಗಡಿ ಮೇಲೂ ನೋಡ್ರಿ ರೋಡ್, ಗೇಟ್ ಅಲ್ಲೈತೆ. ಗೇಟ್ ಅಂತೀನಿ, ಮೆಟ್ಲು. ಈಗ ನಾವು ಮೆಟ್ಲು ಹತ್ತಕ್ಕೆ ಅದು ಯಾವ್ದಾರ ಇದು ತೊಗೊಬೇಕು. ಏನಂದರೆ ಇದು ಬಾಕ್ಸಸ್ ಏನೋ ಇಟ್ಕೊಂಡು ಮೆಟ್ಲು ಮೇಲೆ ಹತ್ಬೋದು. ಸಕ್ಕರೆ ಹೆಂಗೋ ಖಾಲಿಯಾಗಿತ್ತು, ಅದನ್ನೇ ಬಾಕ್ಸ್ನ ತೊಗೊಂಬಿಟ್ಟು ಯೂಸ್ ಮಾಡಿಬಿಡೋಣ ಬೇಗ. 550 ಓಪನ್. ಇದೇನಾಗ್ತೈತೆ? ಹೋಗ್ಲಿತ್ತು ಸರಿ. ಏನೋ ಹ್ಯಾಂಗೆ ಆ ಥರ ಆಗ್ತಿತ್ತಪ್ಪ, ಗ್ಲಿಚ್ ಅನಿಸುತ್ತೆ. ಈ ಬಾಕ್ಸ್ ತೊಗೊಂಡು ಒಳಗಿಡೋಣ ಫಸ್ಟು, ಆಮೇಲೆ ಆ ಕಡೆ ಹೋಗೋಣ. ನಾವೊಂದು ಮೆಟ್ಲು ನೋಡಿ ಹೇಗೆ ಐತೆ, ಹತ್ತಕ್ಕೂ ಜಾಗ ಇದೆ ಅಲ್ಲಿ. ಒಳಗಿಡೋಣ ಫಸ್ಟ್ ಪಟ. ಒಂದೇ ಒಂದು ಉಳಿದಿದೆ ಅಪ್ಪ, ಎಕ್ಸ್ಟ್ರಾ ಒಂದೇ ಒಂದು ಉಳ್ಕೊಂಡಿತ್ತು. ಅದನ್ನು ತೊಗೊಂಡೋಗಿದೆ, ಚೆನ್ನಾಗಿರ್ತಿತ್ತು, ಕರೆಕ್ಟಾಗಿ ಆಗ್ತಿತ್ತು. ಒಂದೊಂದೇ ಉಳಿಯತ್ತೆ. ಈಗ ಎಷ್ಟು ಬಾಕ್ಸ್ ಹಾಕಿದ್ರು ಒಂದೊಂದು ಉಳಿಯತ್ತೆ. ಈಗ ಮತ್ತೊಂದು ತೊಗೊಂಡ, ಈಗ ಅದು ಉಳಿಯತ್ತೆ. ಈಗ ಒಂದು ಉಳಿಯತ್ತೆ, ಈ ಬಾಕ್ಸಲ್ಲಿ ಒಂದು ಉಳಿಯತ್ತೆ. ಈಗ ನೆಕ್ಸ್ಟ್ ಶೆಲ್ಫಿಗೆ ಹಾಕಬೇಕು. ಈಗ ಇನ್ನೊಂದು ಬಾಕ್ಸ್ ತೊಗೊತೀನಿ, ಅದರಲ್ಲೂ ಒಂದು ಉಳಿಯತ್ತೆ. ಆ ಬಾಕ್ಸ್ ತೊಗೊತೀನಿ, ಉಳಿಯತ್ತೆ. ಈಗ ಒಂದು ಉಳಿತು, ಅದನ್ನು ಕೆಳಗೆ ಹಾಕೋಣ. ನಾವಂತೂ ತಿನ್ನೋಕ್ಕಾಗಲ್ಲ ಅದನ್ನು, ಕೆಳಗೆ ಇಟ್ಟರೆ ಆಯ್ತು. ತಿನ್ನೋಕ್ಕಿದ್ದೀರಾ ತಿಂತಿದ್ದಿ. ಸುಮ್ಮನೆ ಅದೇ ಒಂದು ಬಾಕ್ಸ್ ಏನಾಕಡೋದ ಅಂತ ತಿಂದಾಕ್ಬೋದಿತ್ತು. ಸೊ ಇಂಟರ್ನ್ಯಾಷನಲ್ ಡೆಲಿವರಿ, ಇದ್ರ ಮೇಲೆ ಕಾಣಿಸ್ತೈತಾ ಸ್ಟಿಕ್ಕರು, ಇಂಟರ್ನ್ಯಾಷನಲ್ ಡೆಲಿವರಿ ಅಂತೆ. ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟು. ಇಲ್ಲಿ ಇಂಟರ್ನ್ಯಾಷನಲ್ ಡೆಲಿವರಿ ಅಂತ ಬರೀದೈತಲ್ಲ. ಇಲ್ಲಿ ಇದ್ರ ಮೇಲೆ ಹತ್ತಕ್ಕೆ ಇವಾಗ ಆಗಲ್ಲ, ಇನ್ನೊಂದು ಸ್ವಲ್ಪ. ಅವು 2 ಬಾಕ್ಸ್ ಸಾಕಾಗ್ಬೋದು, 2 3
ನಾನು ಆರ್ಡ್ರ್ ಮಾಡಿದ್ದು ಬರೀ ಒಂದೇ ಒಂದು ಬಾಕ್ಸು, 3 ಬಾಕ್ಸ್ ಬಂದೈತಪ್ಪ. ನಂಗೆ ಲೆಕ್ಕ ನಾನು ನೆನ್ಪಿಟ್ಕೊಂಡಿದ್ದ ಪ್ರಕಾರ ಒಂದೇ ಒಂದು ಬಾಕ್ಸ್ ಲೆಕ್ಕ ಹಾಕ್ಕೊಂಡಿದ್ದಪ್ಪ. ಅಂದರೆ ಒಂದೊಂದು ಬಾಕ್ಸ್ ಆರ್ಡರ್ ಮಾಡಿ ಇಕ್ಕಿದ್ದೆ, ಆದರೆ 3 ಬಂದಿದ್ದಾವಪ್ಪ, ಗೊತ್ತಿಲ್ಲ. ಹಾಕೋಣ ಮೇಲಕ್ಕೆ ಬೇಗ. ಹಾಂ, ಕುತ್ಕೊಂತು. ಇನ್ನು ಈ ಬಾಕ್ಸು ನಾವು ಯಾರ್ದೋ ಮನೆ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಿದ್ದೀವಿ ಈಗ. ಹಾಕು. ಇಟ್ಕೊಳ್ಳಲ್ಲ, ಬಿಸಾಕಿ ಇಡಬೇಕಾಗತ್ತೆ ಈಗ. ಬೇಗ ಅಯ್ಯೋಥೋ ಅದು ಬಿದ್ದೋಯ್ತು. ಅದನ್ನು ನಿಲ್ಸೋಣ, ಇದು ಬಿದ್ದೋಗೋಯ್ತು. ಆರಣೆಗೆ ಅಯ್ಯೋಥೋ ಬಿದ್ದೆ ಮತ್ತೆ. ಇಲ್ಲಿಡೋಣ. ಕಾಣ್ತ್ರೋ ಯಾರ್ ಅದಕ್ಕೆ ಬಾಕ್ಸ್ ಮತ್ತೆ ಬಿದ್ದೋಯ್ತು. ಬೇಗ ಇದು ಬಾಕ್ಸ್ ಇದು ಎತ್ಬಿಡೋಣ. ಈ ಬಾಕ್ಸ್ನ ಆ ಕಡೆ ಹಾಕೋಣ. ಈ ಬಾಕ್ಸು ಇಲ್ಲ, ಇದ್ರ ಮೇಲೆ ಹತ್ತು ಟ್ರೈ ಮಾಡೋಣ. ಹೇಳೋಕ್ಕಾಗ್ತಿಲ್ಲ. ಆಯಿತು, ಇಲ್ಲ ಇದ್ರ ಮೇಲೆ ಟ್ರೈ ಆಯಿತು. ಇದ್ರ ಮೇಲಿಂದ ಹಾಕಿ ಈಸಿ ಆಗುತ್ತೆ ಸ್ವಲ್ಪ. ಇದ್ರ ಮೇಲೆ ಕರೆಕ್ಟಾಗಿ ಕೂತ್ಕೊಂತು. ಇದ್ರ ಮೇಲೆ ಹತ್ಕೊಂಡು ಅಯ್ಯೋ, ಇದು ಇಟ್ಟರೆ ಆಗತ್ತಾ? ನೋಡೋಣ. ಕರೆಕ್ಟಾಗಿ ಬಿದ್ದಾಯ್ತು. ಕುತ್ಕೊ. ಒಂದೊಂದ್ಸತಿ ಕರೆಕ್ಟಾಗಿ ಹೋಗಿ ಕುತ್ಕೊಂಡೋದು. ಕರೆಕ್ಟಾಗಿ ಎಲ್ಲಿ ಹೋಗ್ಬೇಕಲ್ಲೇ ಹೋಗೋದೇ ಇಲ್ಲ. ಹೋಯ್ತು, ಕುತ್ಕೊಂತು, ಸಾಕು. ಇದ್ರ ಮೇಲೆ ಹತ್ತಕ್ಕಾಗಲ್ಲ. ನೋಡೋಣ. ಇಲ್ಲೆಲ್ಲ ಬಂದಿದೆ. ಮಧ್ಯ ಎಲ್ಲ ಸ್ಟಕ್ ಆಗ್ತದೆ. ನನಗೆ ಗೊತ್ತಾಗ್ತಿಲ್ಲ. ಈ ಬಾಕ್ಸ್ ಎತ್ತಿಡೋಣ, ಟ್ರೈ ಮಾಡೋಣ. ಇದ್ರ ಮೇಲೆ ಈ ಸೈಡ್ ಇಲ್ಲೆಲ್ಲ ಸಿಗಾಕೊಂತಿದ್ದೀನಿ. ನೋಡಿ, ಕೆಳಗೂ ಇಲ್ಲ. ಇವಾಗ ಕೆಳಗೆ ಬಂದೆ. ಸುಮ್ಮನೆ ಬಿಸಾಕೋಣ. ಇಂಟರ್ನ್ಯಾಷನಲ್ ಬಾಕ್ಸು ಬಿಸಾಕ್ಬಾರ್ದಂಗಲ್ಲ, ಕಸದಕ್ಕೆ ಹಾಕಬೇಕು. ನೋಡಿ, ಕರೆಕ್ಟಾಗಿ ಹಂಗೆ ಇಂಟರ್ನ್ಯಾಷನಲ್ ಡೆಲಿವರಿ. ಇಂಟರ್ನ್ಯಾಷನಲಿಂದ ಬರೋ ಸಕ್ಕರೆ ಅದು. ಇಂಟರ್ನ್ಯಾಷನಲ್. ಸೊ ಕ್ಲೋಸ್ ಮಾಡೋಣ, ನೀಟಾಗಿ ಇಡೋಣ. ಇಂಟರ್ನ್ಯಾಷನಲ್ ಬಾಕ್ಸ್ನ ಹಂಗೆಲ್ಲ ಬಿಸಾಕ್ತಾರ? ನೀಟಾಗಿಡಬೇಕು. ಸುಮ್ಮನೆ ಕಸ ಏನಕ್ಕೆ? ಸುಮ್ಮನೆ ಸೈಡಿಗೆ ನಮ್ಮದೇ ಅಲ್ಲಿ ಕಸದ ಬುಟ್ಟಿಗೆ ಹಾಕ್ಬಿಡೋಣ. ಹೇಳ್ತೀನಿ, ಕಸದ ಬುಟ್ಟಿಗೆ ಹಾಕ್ರೆ ಒಳ್ಳೆಯದು. ರೋಡ್ ಮೇಲೆ ಕಸ ಬಿಸಾಕಬಾರ್ದು, ಕಸದ ಬುಟ್ಟಿಗೆ ಹಾಕಬೇಕು ಕಸನ. ಬೇಗ ಕಸದ ಬುಟ್ಟಿಗೆ ಹಾಕೋಣ. ಬೇಗ ಕಸ ಎತ್ತೋಣ. ಎತ್ತರ ಅಷ್ಟೊಳಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದರ ಬೇರೆ ಹೊಸಗೆ ಮಾಡಬೇಕಾದ್ರೆ ಅಂಗಡಿ ಓಪನ್ ಮಾಡೋಣ. ಓಪನೇ ಮಾಡಲಿಲ್ಲ ಬೆಳಗ್ಗೆಯಿಂದ. ಇವಾಗಾರ ಓಪನ್ ಮಾಡಿಬಿಡೋಣ. ಯಾರ್ಯಾರು ಬರ್ತಾರೆ ನೋಡೋಣ. ರಿಸೀವ್ಡ್ 0, ಟೋಟಲ್ 0, ಚೇಂಜ್ 0, ಗಿವಿಂಗ್ 0, ಎಲ್ಲ $0. ಯಾರೋ ಒಬ್ಬ ಬಂದ. ಇವನೇನೇನು ತೊಗೊಂಡೆ ನೋಡೋಣ. ಏನೋ ಚಾಕಿ ಪಿಕ್ಕಿ ಪಾಸ್ತಾ ತೊಗೊಳವನೆ. ಚೇಂಜ್ ಕೊಡಬೇಕು ಕರೆಕ್ಟು, ಸಾಕು. ಈ ಥರ ಕರೆಕ್ಟಾಗಿ ಕೊಡ್ಬೇಕು ಚೇಂಜು, ಆವಾಗ ಈಸಿ ಆಗುತ್ತೆ. ಅದು ನಂದು ಚೇಂಜ್ ಹುಡುಕಿ ಕೊಡಬೇಕು. ಮತ್ತು ಯಾರು ಗೊತ್ತಿಲ್ಲ. ಕೌಂಟ್ರ್ ಕ್ಲೋಸ್. ಲೈಟ್ ಹಾಕೋಣ. ಲೈಟ್ ಚೆನ್ನಾಗೈತೆ, ಅದೇ ಕರೆಂಟ್ ಬಿಲ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೆ ಲೈಟ್ ಪಡೆಯೂ ಬೇಡ. ಇಬ್ಬರು ಬಂದರು ಒಟ್ಟೊಟ್ಟಿಗೆ. ಬೇಗ ಏನೂ ಇಲ್ಲ ಅಂದ್ರಪ್ಪ. ಸಕ್ಕರೆ ತಗೊಂಡಿದ್ದಾಳೆ 2. ಬೇಗ ಎಷ್ಟು? $1 ಚೇಂಜ್. ಫ್ಲೋರು 2 ಕುಕ್ಕಿಂಗ್ ಆಯಿಲು ಚೇಂಜ್ ಕೊಡೋಣ.
ಬೇಗ ಬೇಗ ಬಾರು. ಇವನೇನು ತೊಗೊಂಡ, ಬ್ರೆಡ್ಡು ಅಷ್ಟೇ, 2 ಬ್ರೆಡ್ ತೊಗೊಂಡ. ಬೆಳಗ್ಗೆ ಬ್ರೆಡ್ ತೊಗೊಳಕ್ಕೆ ಬಂದ. ಬೇಗ ಚೇಂಜ್ ಕೊಟ್ಬಿಡ ಇವಾಗ. ಬೇಗ 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 ಇನ್ನೊಬ್ಬ ಬರೋ ಬೇಗ. ಇವನೇನು ತೊಗೊಂಡ, ಏನೋ ಆಯಿಲು ಮತ್ತು ಪಾಸ್ತಾ. ಅದೇನೋ ಪಾಸ್ತಾ ನೆನ್ಕೊಳ್ಳೋಣ. 7.75 ಅಥವಾ 75. ಡನ್. ನೆಕ್ಸ್ಟ್ ಒಂದೊಂದೇ ಗಂಟೆ ಹಾಕಿ, ಒಂದೊಂದೇ ಹೆಜ್ಜೆ ಹಾಕಿ ಹೋಗ್ತಾರೆ. ಬೇಗ ಬೇಗ ನಡೆಯಲ್ಲ. ಒಂದೇ ಒಂದು ಬ್ರೆಡ್ಗೋಸ್ಕರ ಬೇರೆ ಏನು ತೊಗೊಳಕ್ಕಿರ್ಲಿಲ್ವಾ? ಅಲ್ಲೊಂದು ಏನೋ ಇತ್ತಲ್ಲ, ಅದು ಏನೋ ಚಾಕಿ ಪಿಕ್ಕಿ, ಅದನ್ನು ತೊಗೊಳಕ್ಕಾಗಿಲ್ವಾ? ಇಲ್ಲಿ ನೋಡಿ 50 ರೂಪಾಯಿ, 6 ರೂಪಾಯಿಗೋಸ್ಕರ 50 ರೂಪಾಯಿ ಕೊಟ್ಟು ತೊಗೊಂಡು. ದೇವ್ರೆ, ಎಷ್ಟೊಂದು ಚೇಂಜ್ ಕೊಡೋದು ಇವ್ರಿಗೆ. ಅಯ್ಯೋ, ಏನೋ ಒಂದು ಬೇಗ ಕೊಟ್ಟರೆ ಸಾಕು. 1 2 3 ಆಯಿತು. 70 10 ಆಯಿತು. ಬೇಗ ಬೇಗ ಆಯ್ತು, ಸಾಕು. ಅಯ್ಯೋ, ಜಾಸ್ತಿ ಕೊಟ್ಟೆ ಅನ್ಸುತ್ತೆ. ಇಲ್ಲಿ ರಿಚ್ ಡೊನೇಷನ್ ಮಾಡಬೇಕು. ಎಷ್ಟು 2-3 ರೂಪಾಯಿ, 2-3 ಅದೇನೋ ಅಂತಾರಲ್ಲ ಡಾಲರ್ಸಲ್ಲಿ, ಇನ್ನೊಂದೇನೋ ಅಂತಾರಲ್ಲ, ಅದಕ್ಕೆ ನಾವು ಪೈಸೆ ಅಂತೀವಲ್ಲ, ಅವ್ರು ಏನೋ ಬೇರೆ ಏನೋ ಅಂತಾರೆ. 2-3 ಪೈಸೆ ಏನೋ ಜಾಸ್ತಿ ಕೊಟ್ಟೆ ಅಷ್ಟೆ. ಇರಲಿ, ನಡೆಯುತ್ತೆ. ಬೇಗ ಬೇಗ ತೊಗೊಳ್ಳಿ. ಈಗ ಬೇಗ 3.15 ಬೇಗ ಆಯಿತು. ಸಕ್ಕರೆ ತೊಗೊಂಡ. ಅಲ್ಲ, ಸಕ್ಕರೆ ತೊಗೊಂಡ, ತೊಗೊಂಡಿಲ್ಲ. ಬೇಗ ಇವನು ನೋಡಿ 50 ರೂಪೀಸ್ಗೆ 5 ರೂಪೀಸ್ಗೋಸ್ಕರ 50 ರೂಪಾಯಿ ಕೊಟ್ಟ. ಚೇಂಜ್ ಎಲ್ಲಿಂದ ತಗ, ನಾನು ಅಲ್ಲಿ ಚೇಂಜ್ ಎಷ್ಟು ಅಂತ ತರಕಾಗುತ್ತೆ. ಅಯ್ಯೋ, ನಾನು ಒಳ್ಳೆ ಆಟ ಆಡ್ತೀನಿ. ಅಯ್ಯೋ, 2 ಎಣ್ಣೆ ತೊಗೊಂಡ, ಕುಕ್ಕಿಂಗ್ ಆಯಿಲ್ ಮತ್ತು ಏನೇನಿದೆ ಅಷ್ಟೇ. ಮತ್ತು ಇವನೊಬ್ಬ ಲಾಸ್ಟ್ ಒಬ್ಬ ಬಂದ. ನಂಗೀಗ ಆಬ್ಜೆಕ್ಟಿವ್ ನೋಡಿದ್ರೆ ಪರ್ಚೇಸ್ ಪ್ರಾಡಕ್ಟ್ ಲೈಸೆನ್ಸ್ ಯೂಸಿಂಗ್ ಕಂಪ್ಯೂಟ್ರ್ ಒಂದೇ ಒಂದು ಲೈಸೆನ್ಸ್ ತೊಗೊಬೇಕು. ನೆಕ್ಸ್ಟ್ ವೀಡಿಯೋ ಎಲ್ಲ ಟ್ರೈ ಮಾಡ್ತೀನಿ, ಯಾವಾಗಾರ ಒಂದು ಸತಿ ಮಾಡ್ತೀನಿ ಲೈಸೆನ್ಸ್ ಇನ್ನೊಂದು ತೊಗೊಳಕ್ಕೆ. ಓಕೆ, ಯಾರೋ ಬೋಡ ಬಂದ. ಅಂಗಡಿ ಪಳ ಅಂತ ಲೈಟ್ ಓಪನ್ ಆಪ್ಷನ್ ಮಸ್ತಾಗಿ ಕಾಣಿಸ್ತಿದೆ. ಚೋಕಿ ಪಿಕ್ಕಿ ತಗೊಂಡ. 10 ರೂಪಾಯಿ. ಇವನು ಒಳ್ಳೆ ಕೊಟ್ಟ. 10 ರೂಪಾಯಿ ಕೊಟ್ಟು 6 ರೂಪಾಯಿಗೆ ಸಮಾನ ಅಷ್ಟೇ. ಬೇಗ ಕೊಟ್ಬಿಡೋಣ. ಕಾರ್ಡ್ ಕೊಡಪ್ಪ ಬೇಗ. ಎಷ್ಟು 4 ಕರೆಕ್ಟಾಗಿ 4 ಹಾಕ್ರೆ ಸಾಕು. 4.00 ಅದೆಲ್ಲ ಬೇಕಂತೇನಿಲ್ಲ, ಸುಮ್ಮನೆ 4 ಹಾಕ್ರೆ ಸಾಕು. ಇವನೇನು ಫ್ಲೋರ್ ತೊಗೊಂಡ. ಇವತ್ತಿನ ದಿನ ಮುಗಿಯಕ್ತಾ ಬಂತು. ಸಾಯಂಕಾಲ ಆಯ್ತಲ್ಲ, ಮುಗಿದಾ ಬಂತು. ಒಟ್ಟು ಅವ್ನ ಶರ್ಟ್ ಇದೆಯಲ್ಲ, ಏನಂತ ಹೇಳ್ಬಿಡ್ರಿ, ಕಮೆಂಟ್ ಮಾಡಿ ಅವ್ನ ಶರ್ಟಲ್ಲಿ ಏನಿದೆ ಅಂತ. ಅಲ್ಲಿ ಹೋಯ್ತಲ್ಲ, ಬ್ಯಾಕ್ ಮಾಡಿ ನೋಡಿ, ಅವ್ನ ಶರ್ಟಲ್ಲಿ ಏನಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ನೋಡೋಣ. ಅದು ಯಾರ್ಯಾರಿಗೆ ಗೊತ್ತು ಅಂತ ನೋಡೋಣ. ಅವ್ನ ಶರ್ಟಲ್ಲಿ ಏನೇನಿತ್ತು ಎಲ್ಲ ಕಮೆಂಟ್. ಶರ್ಟಲ್ಲಿ ಇದ್ದಿದೆ ಏನೋನೇ ಅಂದ್ಕೊಳ್ರಿ, ನಂಗೆ ಗೊತ್ತದು. ಅದೇನಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾನು ಅವ್ರಿಗೆ ಹಾರ್ಟ್ ಕೊಡ್ತೀನಿ. ಹಾರ್ಟ್ ಅಂದರೆ ಕಮೆಂಟಲ್ಲಿ ಹಾರ್ಟು, ಅವ್ರಿಗೆ ಲೈಕು ಮಾಡ್ತೀನಿ. ಅದಕ್ಕೆ ಅದ್ರಿಗೆ ಆನ್ಸರ್ ಕರೆಕ್ಟಾಗಿ ಕೊಟ್ಟವ್ರಿಗೆ ಮಾತ್ರ ಕರೆಕ್ಟಾಗಿ ಕೊಡಿ, ಆಯಿತಾ? ನೆಕ್ಸ್ಟ್ ಇದೆ. ಮತ್ತು ಬೇರೆ ಯಾವ್ದಾರ ಗೇಮ್ ಆಡಬೇಕಾದ್ರೆ ಕಮೆಂಟ್ ಮಾಡಿ ಸೇರಿಸಿ. ಬೇರೆ ಯಾವ್ದಾರ ಗೇಮ್, ಹೊಸ ಗೇಮ್ ಯಾವ್ದಾರೆ ಇದ್ದರೆ ಕಮೆಂಟ್ ಮಾಡಿ. ಕಾರ್ಡ್ ಕೊಡೋ 6.05 ಇತ್ತು, 8 ಆಗಿದೆ. 05 ಇವನು ಜಾಸ್ತಿ ತೊಗೊಳೋನು. ಎಷ್ಟಾಗತ್ತೆ?
₹1000 ಕೊಟ್ಟವನೇ 14 ರೂಪಾಯಿ. ವಾವ್, ತಲೆ ಅಂದರೆ ಹಿಂಗಿರಬೇಕು. ಬೇಗ 53 ಬೇಗ ಬೇಗ ನೋಡೋಣ ಕಾಯಿನ್ಸ್ ನೋಡಿ ಹೆಂಗೆ ಆಡ್ತೈತಿ. ಇದರಲ್ಲಿ ಯಾವ್ದಾರ ಡೆಲಿವರ್ ಮಾಡೋ ಅಂದರೆ ಇಲ್ಲಿಂದ ಸೀದಾ ನಮ್ಮ ಸ್ಟೋರಿಂದ ಬ್ಲಿಂಕಿಟ್ ಟೈಪ್ ಆ ಥರನೇ ಸ್ಟೋರಿಂದ ಆ ಕಡೆ ಹೋಗೋದು, ಆ ಕಡೆ ಇಲ್ಲಿಂದ ಸ್ಟೋರಿಂದ ಐಟಮ್ಸ್ ತೊಗೊಂಡೋಗಿ ಮಾರೋದು ಮನೆಗೆ ಆ ಥರ ಇದೆ. ಚೆನ್ನಾಗಿತ್ತು. ಅದೇ ಬರುತ್ತಲ್ಲ ಬ್ಲಿಂಕಿಟ್ಟು ಅದು ಇದು ಅಂತ. ಬೇಗ ಕೊಡೋಣ. ಆಯಿತು, 2 ಸಕ್ಕರೆ. ಓಕೆ, ಬೇಗ $5. ಸಕ್ಕರೆ ಕರೆಕ್ಟು. ಇವತ್ತಿನ ದಿನಕ್ಕೆ ಇಷ್ಟೇ ಸಾಕು. ಇನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಇವತ್ತಿನ ದಿನದಲ್ಲಿ ಎಲ್ಲರೂ ಎಕ್ಸ್ಪ್ಲೋರೇಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ನೆಕ್ಸ್ಟ್ ಏನೊಂದು ಮಾಡ್ಬಿಟ್ಟು ಸಕ್ಕರೆ ರೇಟ್ ಜಾಸ್ತಿ ಆಯಿತು. ಫಸ್ಟ್ ಮುಖ್ಯ ಮಾಡಬೇಕು. ಫಸ್ಟು ರೇಟ್ ಜಾಸ್ತಿ ಮಾಡಬೇಕು, ಆಮೇಲೆ ಆಮೇಲೆ ನೋಡ್ಕೊಂಡ್ರೆ ಆಯಿತು. ಕಮ್ಮಿ ಮಾಡೋಕ್ಕೆ ಏನಿಲ್ಲ, ನಾವು ಜಾಸ್ತಿನೇ ಮಾಡ್ರೆ ಒಳ್ಳೆಯದು. ₹5 $5 ಜಾಸ್ತಿ, 5 ಪೈಸೆ ಇನ್ನೊಂದು ಜಾಸ್ತಿ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೇಗ 50 ಸಬ್ಸ್ಕ್ರೈಬರ್ಸ್ ಬೇಗ ಮಾಡಿ, ಇಲ್ಲ 100 ಮಾಡಿ ಬೇಗ. ಸೊ ಅಲ್ಲಿವರೆಗೂ ಟಾಟಾ, ಗುಡ್ ಬೈ, ಬಾಯ್.